ನೋಡ್ರಿ ನಮ್ಮ ಚಿಕ್ಕು ನೋಡ್ರಿ 2 ಪೆನ್ ತೊಗೊಂಬಂದ ನೋಡ್ರಿ. ಫೌಂಟನ್ ಪೆನ್ ಅಂತ 60 ರೂಪಾಯಿ. ಇಲ್ಲಿದಿಲ್ಲೇ ರೋಡ್ ಕಾಣಿಸಲಾಗ್ಯಾವ ನೋಡ್ರಿ. ಓಸಿ ನಿಂತೀಗ ಮುಂದಿದ್ದಾಗ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತ. ಗಲಿ ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ. ಏನಂತಿ ಅದೇ ಹೇಳಿನ ಅವ್ರಿಗೆ. ಯಾಕೆ ಇಟ್ಟಿದ್ದು ಇರ್ತೀವಿ ಅಲ್ವ. ಎಲ್ಲರೂ ಇವತ್ತಿನ ಜಮಾನದ ಭಾಳ ಹುಷಾರದ ಹಂಗನ್ ಕೇಸಿನ ಅಂದ್ರೆ ಭೀ ನಾ ಇವ್ನ ಮಾತು ಕೇಳಂಗಿಲ್ರಿ. ಇವ್ನ ಮಾತು ಕೇಳಾರ್ದಕ್ಕೆ ನನಗೆ ಪರಿಸ್ಥಿತಿ ಬರ್ತದೆ. ಖರೇನು ನಂಗೆ ಭಾಳ ಮನ್ಸಿಗೆ ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿದೆ ಬ್ಲಾಗ್ನಾಗ ಏನೇನು ಆಗ್ತದ ಏನು ಸುದ್ದಿ ಅಂತ ಕೇಸಿಲ್ಲ ನೋಡಮಿ. ನನಗಂತೂ ಫುಲ್ ಅರಪ್ ತಪ್ಪ ಬಿಟ್ಟದ ನೋಡ್ರಿ. ಚಲೋ ಮಾತಲ್ಲ ಆಡಕ್ಕೆ ಬರಲ್ಲಾಗ್ಯದ. ಯಾಕಂದ್ರೆ ಕೆಮ್ಮ ನೆಗಡಿ ಜ್ವರ ಎಲ್ಲ ಬಂದ್ಬಿಟ್ಟಾವ. ನೀನು ಥಕ್ ಕುಡ್ದೇವಲ್ರಿ ಎಲ್ಲರೂ ಕಲ್ತ್ ಕೇಸಿನ. ಅವ್ರಿಗೆ ಅರಪ್ ತಪ್ಪದ. ಅವರು ಎಲ್ಲರೂ ಮಕ್ಕೊಂಡಲ್ಲ ಹಂಗಲ್ಲ ಫೋನ್ ಮಾಡಿ ನೋಡಮ್ಮ. ಇವತ್ತೇ ಬ್ಲಾಗ್ನಾಗ ಏನೇನು ಆಗ್ತದ ಏನು ಸುದ್ದಿ ಅಂತ ಕೇಸಿನ ಸಂತೋಷ ನೋಡ್ರಿ. ಅದು ಕೆಲಸ ಮಾತ್ರ ನಾವು 3 ಮಂದಿನೇ ಈಗ ಇದ್ವಿ. ಈಗೆಲ್ಲ ಮನೆಗಿಂದೆಲ್ಲ ಕೆಲಸ ಎಲ್ಲ ಮಾಡಬೇಕು. ಬಟ್ ನಾ ಮಾಡ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಇವರೆಲ್ಲ ಮಾಡ್ತೀನಿ ಅಂದಾರ. ಈಗ ಸ್ವಲ್ಪ ಚಾ ಅದು ಎಲ್ಲ ಕುಡಿಯಂಬಂತ ಬರೀ ಬ್ಲಾಗ್ ಮಾತ್ರ ಕಂಟಿನ್ಯೂ ಆಗಿ ನೋಡಿ. ನಿನ್ನೆ ಬ್ಲಾಗ್ನಾಗ ಎಲ್ಲರಿಗೆ ಹ್ಯಾಂಗೆ ಅನಿಸ್ತದ ಕೇಸಿರಿ ನನಗೆ ಮಮ್ಮಿ ಅದು ಕೂಡ ಕಮೆಂಟ್ನಾಗ ಹೇಳ್ರಿ ಎಲ್ಲರೂ. ಚಕ್ ಇದು ಮಿಕ್ಕುನ್ ಚೆಕ್. ಶ್ರೀ ಕ್ಯಾಶ್ ಡ್ರಾ ಮಾಡಿಕೊಡು. ಕ್ಯಾಶ್ ಡ್ರಾ ಮಾಡಿಕೊಡು. ಚೆಕ್ ಹೋಗಿಲ್ಲ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು. ಬರೀ ಹೊಸ ವರ್ಷ ಹೊಸ ಹರ್ಷನಿಂದ ಸ್ಟಾರ್ಟ್ ಮಾಡಮಂತ ಫಸ್ಟ್ ಡೇನೇ ಆರಾಮ್ ತಪ್ಪಿಸ್ಕೊಂಡ್ಬಿಟ್ಟಿನಿ. ಈಗ ವರ್ಷ ಪೂರ್ತಿ ಆಗಿರ್ತದೆ ಗೊತ್ತಿಲ್ಲ. ನೋಡಮ್ ಬರ್ರಿ. ನಮ್ಮಣ್ಣ ಅಲ್ಲಿ ಬಟ್ಟಿ ಹಾಕ್ಲತ್ತಾರ. ಚಿಕ್ಕಿ ಹಾಯ್ ನೋಡ್ರಿ ಹ್ಯಾಂಗ ಮಾಡ್ಲತ್ತಾರ. ಬಟ್ಟಿ ಹಾಕ್ಲತ್ತಾರ ನೋಡ್ರಿ ಪೂರಾ. ಏನ್ ನೋಡ್ರಿ ಗ್ಯಾಸ್ ಇಲ್ಲ. ಮಮ್ಮಿಗೆ ಮಕ್ಕೊಂದಾಕತ್ತ. ಮಮ್ಮಿ ಜೋರ ಹೊಂಟವ. ಅಣ್ಣ ಅಂದ್ರೆ ಅಲ್ಲಿ ಬಟ್ಟೆ ಹಾಕ್ಲಕ್ಕೆ ಹೋಗ್ಯಾನ. ನಾ ಅಂದ್ರೆ ಕಸ ಗುಡಿಸ್ತೀನಿ ಈಗ. ಪಪ್ಪ ಅಂದ್ರೆ ಅದು ಸಮಾನ್ ತಲಕ್ ಹೋಗ್ಯಾರ. ಮಮ್ಮಿ ಮಕ್ಕೊಂದಾಳ ನೋಡ್ರಿ. ನೋಡ್ರಿ ಊಟ ನಡೆದ ನಾವು ಈಗ ಸದ್ಯಕ್ಕೆ ಮಧ್ಯಾಹ್ನದು. ಪೇಷಂಟ್ ಅಲ್ಲಿ ಕುಂತ ಮ್ಯಾಗ ದವಾಖಾನಿಗೆ ಹೋಗಬಾರದ ಸಂತೋಷ ನೋಡ್ತೀನಿ. ನೋಡ್ರಿ 3 ಜನ ಸಿಲಿಂಡರ್ ತುಂಬಿಸ್ಕೊಂಬರ್ಲಕ್ಕೆ ಹೋಗ್ಲಕತ್ತಾರ ನೋಡ್ರಿ ಫ್ರೆಂಡ್ಸ್. ಶ್ರೀ ಅವ್ರಿಗೆ ಆ ಟೋಪಿ ಹಾಕೊಂಡಾನ ಇಲ್ಲಿ ನೋಡಿ ಫಸ್ಟ್. ಮಿಕ್ಕು ಮೊದಲೇ ಗಾಳಿ ಬುಕ್ಕು ಬೀಸ್ಲತ್ತದ. ಚಲೋ ರೀ ನೋಡ್ರಿ. ಊಟ ಮಾಡಿ ವಾಪಸ್ಸಿಗೆ ಗೋಲಿ ತೊಡ್ಕೆ ಸಿಂಡ್ರ ಮಕ್ಕೊಂಡಿ ನೋಡ್ರಿ. ನನಗೆ ಬರೀ ಹಿಂಗೆ ಗಾಳಿ ಹತ್ಲತ್ತದಲ್ರಿ. ಗಾಳಿ ಹತ್ತದ್ರಿ ತ್ರಾಸ ಆದಂಗೆ ಆಲತ್ತ. ಸಂತೋಷಲತ್ತಾರ ನಡಿ ದವಾಖಾನಿಗೆ ಹೋಗಮಂತ ಕೇಸಿನ. ನಂಗೆ ಮೊದಲೇ ಚಿಕ್ಕು ಮಿಕ್ಕು ನೋಡ್ರಿ ಸಿಸರಿಂಗ್ ನಿಂತಾಗ್ಯಾರ. ಹಂಗಂತ ಕೇಸಿಂದ್ರ ನಾ ಜಾದ ಓವರ್ ಎಕ್ಸೈಟ್ಮೆಂಟ್ನು ಆಗಪ್ಲೇ ಇಲ್ಲ. ನೀನು ನಿಜ ಜಾಸ್ತಿನೇ ಡ್ಯಾನ್ಸ್ ಮಾಡೀನಿ. ಮ್ಯಾಗಿನಿಂತ ನಿನ್ನೆ ಡಬಲ್ ಚೀಸ್ ಬರ್ಗರ್ ತಿಂದ್ಬಿಟ್ಟೇನಿ ರೀ ಫ್ರೆಂಡ್ಸ್. ನಾ ಮೊದಲೇ ಎಲ್ಲ ಬಿಟ್ಬಿಟ್ಟೇನಿ ರೀ ತಿನ್ನೋದು. ಆಯಿಲಿ ಐಟಮ್ಮ ಮತ್ತು ಇವು ಜಾಸ್ತಿ ಇವೆಲ್ಲ ಇರ್ತಾವಲ್ರಿ. ಅವನ್ನ ಯಾವಾಗಲೂ ಒಂದು ಸಲ ತಿಂತೀನಿ. ಬಕ್ಕು ಕ್ರೇವಿಂಗ್ ಆದ್ರೆ ಅಷ್ಟೇ ತಿಂತೀನಿ ರೀ. ಇಲ್ಲಾಂದ್ರೆ ತಿನ್ನಂಗಿಲ್ಲ. ಒಟ್ಟು ಆಸೆ ಆದ್ರೆ ಅಷ್ಟೇ ತಿಂತೀನಿ. ಅದು ಬಿಟ್ಟೇನಲ್ರಿ. ಹಂಗಂತ ನೀವು ಹೇಳತ್ತೆ ಸೊರಗ್ಲತ್ತಿದೆ. ಯಾಕಂದ್ರೆ ನಾ ಭಾಳಷ್ಟು ಊಟಗಳು ಭಾಳಷ್ಟು ತಿಂಡಿಗಳನ್ನ ಬಿಟ್ಟೇನಿ ರೀ ಫ್ರೆಂಡ್ಸ್. ನೀನು ಜೋಶ್ನಾಗ ಎಲ್ಲರೂ ತಿನ್ನೋದು ನೋಡಿ ನಾನು ತಿಂದುಬಿಟ್ಟು ನಿನ್ನೆ ಹಿಡಿದು ನನ್ನ ಗಂಟಲು ಫುಲ್ ತ್ರಾಸು ಕೊಡ್ಲಕತ್ತದ ರೀ. ನಂಗೆ ಊಟ ತಿಂಡಿ ನಂದು ಭಾಳ ನಾಜೂಕ್ ಅದ ರೀ. ಭಾಳ ಸೂಕ್ಷ್ಮ ಅದ ರೀ ನಂದು. ನಂಗೆ ಅಂಥದ್ದು ಇಂಥದ್ದು ಏನೂ ತಿನ್ನಪ್ಲೇನೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ನನಗೆ ನಿನ್ನ ಮಾಡಿದಕ್ಕೆ ಇವತ್ತು ಭೋಗಿಸ್ಕೊತ ಕೂತೀನಿ ನೋಡ್ರಿ. ನಾ ಯಾವ ಜನ್ಮದಾಗ ಏನು ಮಾಡಿಬಿಟ್ಟೆ ನಾ ಈ ಜನ್ಮದಾಗ ಎಲ್ಲ ಭೋಗ್ಸೋದು ಬಂದದ ನೋಡ್ರಿ ನನಗೆ. ನೋಡ್ರಿ ಅದಕ್ಕೆ ಅಂತೀವ್ರಿ 4 ದಿನ ಜೀವನ ಅದ ಚಂದ ಇರ್ಬೇಕು. ಬದಕ್ ಭಾಳ ಎಲ್ಲರ ಜೊತೆ ಹಚ್ಕೊಂಡು ಹೊಂದ್ಕೊಂಡು ಇರ್ಬೇಕು ಅನ್ನೋದು ಇದಕ್ಕೆ ನೋಡ್ರಿ ಫ್ರೆಂಡ್ಸ್.
ಏನು ಮಾಡಬೇಕು ನನಗರೆ ಫುಲ್ಲು ಹಿಂಗೆ ಹೇಳಂಗಾಗಲ್ಲಾಗೆ ಸಂತೋಷ ಥರ ನಡಿಬೇಕ ದವಾಖಾನಿಗೆ ಹೋಗಿ ಬರಮ್ಮಿ ಮತ್ತು ಅದರ ರಾಷನ್ ಗಿಷನ್ ತೊಗೊಂಡು ಬರ ಮನಿದು ಬೇಡ ನಡಿ ಬಾ ಅಂತಲ್ಲತ್ತಾರ. ಊರಿಗೆ ಹೋಗೋದನ್ನು ಪ್ಲ್ಯಾನ್ ನಡ್ತದೆ ರೀ, ಯಾಕಂದ್ರೆ ಸ್ವಲ್ಪ ಕೆಲಸ ಅದ ರೀ, ಅಲ್ಲಿ ಹೋಗಿ ಬರಬೇಕು. ಲೈಫ್ನಾಗ ಮನಾರು ಟೆನ್ಷನ್ಗಳು ಅವ ನೋಡ್ರಿ ಫ್ರೆಂಡ್ಸ್. ಕೆಲವ್ರಿಗೆ ಅನ್ನಿಸ್ತಾರೆ ಇವ್ರಿಗೆ ಎಂಜಾಯ್ ಮಾಡ್ತಾರೆ, ಇವ್ರಿಗೇನು ಟೆನ್ಷನ್. ನಮ್ಮ ಲೈಫ್ನಾಗೂ ಮನಾರು ಟೆನ್ಷನ್ಗಳು ಅವ್ರ ಮನಾರು ಕಷ್ಟಗಳು, ನಮಗೂ ಮನಾರು ಸಾಲ ಅದ, ನಮ್ಗೆ ಎಲ್ಲ ಮನಾರು ಟೆನ್ಷನ್ ಅದ. ಎಲ್ಲನೂ ನೋಡ್ಕೊಂಡು ಹೋಗ್ಬೇಕಲ್ರಿ. ಒಂದು ಸಲ ಊರಿಗೆ ಬರ್ತೀವಿ ನೋಡ್ರಿ, ಒಂದು ತಿಂಗಳು ಪೇಮೆಂಟ್ ಬೇಕೇ ಬೇಕು. ನಮ್ಮ ಟಿಕೆಟಿಗೆ ಹೋಗ್ತಾವ್ರಿ 3,000 ರೂಪಾಯಿ. 4 ಮಂದಿ ಟಿಕೆಟಿಗೆ ನೀವೇ ಲೆಕ್ಕ ಮಾಡಿ ಹೋಗಕ್ಕೆ ಬರ್ಲಕ್ಕ, ಮತ್ತು ಅಲ್ಲಿ ಇದ್ದಾಗ ಖರ್ಚ ನಮ್ಮದು ಪೂರಾ ಖಲಾಸ್. ಏನು ಮಾಡ್ಬೇಕು ಏನು ಬಿಡ್ಬೇಕು ಗೊತ್ತಿಲ್ಲ, ನೋಡ್ಬೇಕ್ರಿ. ನಾ ಬರ್ತೀವೋ ಬರಲ್ಲೋ ಏನಾಗ್ತದೋ ಏನಿಲ್ಲ, ಪ್ಲ್ಯಾನಿಂಗ್ ನಡ್ತದೆ. ಏನು ಮಾಡ್ಬೇಕಿನ್ನ ಗೊತ್ತಿಲ್ಲ ನೋಡ್ರಿ. ಈಗ ಹೊರಗೆ ಹೋಗಮ್ಮಿ ಅನ್ಕತ್ತಾನ, ನೀನು ರೆಸ್ಟ್ ಮಾಡು ಅಂತಂದು ನನ್ನ ಸಂತೋಷ. ನನಗ್ರೆ ಒಟ್ಟು ಒಲ್ಲ ಅನ್ನಿಸ್ಲತ್ತ. ನಾ ಬರಲ್ಲಪ್ಪ ನೀನು ಅಂದ್ರೆ ಭೀ ಆಟೋದಾಗ ಹೋಗಿ ಆಟೋದಾಗ ಬರಮ್ಮ ನಡಿ ಅಂಬೇಕ. ನಂಗೆ ಗೊತ್ತಾಗಲ್ಲ, ಮಾಡ್ಕೊತ ಗೊತ್ತಾನ ನೋಡಬ್ರಿ ಏನೇನು ಮಾಡಮ್ಮಿ ನನಗೆ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್. ನಮ್ಮ ಮಾಮವ್ರು ನೋಡ್ರಿ ಎಷ್ಟು ಚಂದ ವಿಡಿಯೋ ಮಾಡ್ಕೇಸಿನ ನನಗೆ ಕೊಟ್ಟು ಕಳ್ಸ್ಯಾರ. ಹೊಲ್ದಾಗಿಂದೆಲ್ಲ ವಿಡಿಯೋ ಮಾಡಿ ಕೊಟ್ಟು ಕಳ್ಸ್ಯಾರ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ನನಗೆ ಆರಾಮಿಲ್ಲ, ನಾ ಇದನ್ನು ವಾಯ್ಸ್ ಓವರ್ ಮಾಡ್ಲತ್ತೀನಿ. ಆಗ ಸ್ವಲ್ಪ ಏನು ಭೀ ಹೆಚ್ಚು ಕಡಿಮೆ ಆದ್ರೆ ಭೀ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ರೀ. ಫಸ್ಟಿಗೆ ಇಲ್ಲಿ ನೋಡ್ರಿ ಶೌಂತಿಗೆ ಹಾಕ್ಯಾರ ನೋಡ್ರಿ. ಶೌಂತಿಗೆ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತೆ. ಎಳಿ ಶೌಂತಿಗೆ ಅವ ನೋಡ್ರಿ ಫ್ರೆಂಡ್ಸ್. ಹೊಲ್ದಾಗ ನೋಡ್ರಿ ಎಕ್ದಮ್ ನ್ಯಾಚುರಲ್ ಆಗಿ ಎಕ್ದಮ್ ಪ್ಯೂರ್ ತರಕಾರಿಗಳು ಸಿಗ್ತವೆ. ಈ ಕಡೆ ಎಲ್ಲ ಕೆಮಿಕಲ್ ಏನೇನೋ ಮಿಕ್ಸ್ ಮಾಡಿವೆ ಸಿಗ್ತಾವೆ ಅಂತ. ಆದ್ರೆ ಭೀ ನೋಡ್ರಿ ನಾವು ಡೆಲ್ಲಿಯಾಗ ಇದ್ದೀವಲ್ರಿ, ಏನು ಸಿಗ್ತದೆ ತಿನ್ಬೇಕಾಗ್ತದೆ ರೀ. ಹೌದಿಲ್ಲ? ಹಂಗಂತ ಕೇಸ್ ಏನ್ರ ಸಿಕ್ಕಿದಂದ್ರೆ ಸಿಕ್ಕಿದೆಲ್ಲ ತಿನ್ನಂಗಿಲ್ಲ ರೀ, ಅದನ್ನು ಫ್ರೆಶ್ ಇರ್ತಾವೆ. ಬಟ್ ಈ ಕಡೆಯಿಂದ ಆ ಕಡೆಯಿಂದ ಭಾಳ ಬಿಡಿಸ್ತದಲ್ರಿ. ಮತ್ತಂದ್ರೆ ನೋಡ್ರಿ ಇಲ್ಲಿ ಚೌಳಿಕಾಯಿ ಅವ ನೋಡ್ರಿ ಫ್ರೆಂಡ್ಸ್. ಸೌಂತಿಕಾಯಿ, ಚೌಳಿಕಾಯಿ, ಮತ್ತಂದ್ರೆ ನೋಡ್ರಿ ಅವ್ರಿಕಾಯಿ ಅವ ರೀ. ಮತ್ತಂದ್ರೆ ಬೆಂಡಿಕಾಯಿನೂ ಹಾಕ್ಯಾರ್ರಿ. ಮೆಣ್ಸಿಕಾಯಿ ಗಿಡಗಳು ಅವ ರೀ. ಕೊತ್ತಂಬರಿ ಎಕ್ದಮ್ ಎಲ್ಲ ಥರಲ್ಲಿ ಪ್ಯೂರ್ ಎಕ್ದಮ್ ಆರ್ಗ್ಯಾನಿಕ್ ಆಗತ್ತಾರ ನೋಡ್ರಿ. ಎಕ್ದಮ್ ನ್ಯಾಚುರಲ್ ಅವ ನೋಡ್ರಿ ಅವೆಲ್ಲ ತರಕಾರಿಗಳು ರೀ. ಇಲ್ಲಿ ಎಷ್ಟು ರೊಕ್ಕ ಕೊಟ್ಟು ತೊಗೊಂಡ್ರೆ ಭೀ ಆ ಟೇಸ್ಟ್ ಬರೋಂಗಿಲ್ಲ ನೋಡಿ. ಅವ್ರಿಕಾಯಿ ನೋಡಿ ಎಷ್ಟು ತಾಜಾವ. ಪುಂಡಿ ಪಲ್ಯ, ಕೊತ್ತಂಬರಿ, ಚೌಳಿಕಾಯಿ, ಬೆಂಡೆಕಾಯಿ, ಉಳ್ಳಾಗಡ್ಡಿ, ಮೆಣ್ಸಿಕಾಯಿ ಎಕ್ದಮ್ ವೆರೈಟಿ ತರಕಾರಿಗಳವ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ಹೊಲದಾಗಲ್ಲಿ ಊರಾಗ ಅಂದ್ರೇನು ಸಂತೋಷವ್ರ ಮಾಮರ ಹೊಲ, ನಮ್ಮ ಹೊಲ ಎರಡು ಆಜು ಬಾಜುನೇ ಅವ ನೋಡ್ರಿ. ಅವ್ರ ಹೊಲ ಚಿಗೋಬುರ್ದಾಗ ಅದ ನೋಡ್ರಿ. ಅಂದ್ರೆ ಅಫ್ಜಲ್ಪುರ್ ರೋಡಿಗೆ ಬರ್ತದೆ ನೋಡ್ರಿ ಚಿಗೋಬೂರ್ ಅಂತ. ಅಲ್ಲಿ ಸಂತೋಷವ್ರದ್ದು ಅಜ್ಜಿ ತಾತ ಮನೆ ಅದ ರೀ. ಅಲ್ಲೊಂದು ಹೊಲ ಅದ ರೀ ನಮ್ಮದು. ಡೈಲಿ ನಮ್ಮ ಮಾಮವ್ರು ನನಗೆ ವಿಡಿಯೋ ಮಾಡಿ ಕಳಿಸ್ತಾರೆ ನೋಡಿ. ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನೋಡ್ರಿ. ಇಲ್ಲಿ ನೋಡಿ ಕುಂಬಳಕಾಯಿ ಬೆಳೆಯದ ನೋಡ್ರಿ ಫ್ರೆಂಡ್ಸ್. ಅದು ನಮ್ಮ ಹೊಲದಾಗೆ ನಮ್ಮ ಮನೆಗೇನು ಹಾಕಿದ್ದು ನೋಡ್ರಿ, ಅದರದ್ದೇ ಬೀಜವೇ ದುರೀರಂತ ಅದ್ರದ್ದೇ ಕಾಯಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಈಗ ನನಗೂ ಸ್ವಲ್ಪ ಹೆಲ್ತ್ ಭಾಳ ಇಶ್ಯೂ ಅಲ್ಲತ್ತದ ರೀ. ಯಾಕೋ ಅನ್ನಿಸ್ತು ನನಗೆ ಒಂದು ಸ್ವಲ್ಪ ಉಸಿರಾಡಕ್ಕೆ ತ್ರಾಸ ಆದಂಗೆ ಆಗ್ಲಕತ್ತದ. ಬಟ್ ನನ್ನ ಫ್ಯಾಮ್ಲಿ ಭಾಳ ಸಪೋರ್ಟಿವ್ ಅದ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಎಲ್ಲ ಮುಲ್ಲಂಗಿ ಅದು ಎಲ್ಲ ಹಾಕ್ಯಾರ, ಉಳ್ಳಾಗಡ್ಡಿ ಮತ್ತಂದ್ರೆ ಗೋಧಿ ಎಲ್ಲ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್. ಎಲ್ಲಕ್ಕಿಂತ ಫಸ್ಟ್ ಆಫ್ ಆಲ್ ಅಂತೂ ನಾನು ಸಂತೋಷಕ್ಕೆ ಥ್ಯಾಂಕ್ ಯು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವ ನನಗೆ ಸಿಕ್ಕಿದ್ದಕ್ಕೆ ಇಷ್ಟೊಂದು ಒಳ್ಳೆ ಅತ್ತಿ ಮಾವ, ನನಗೆ ಇಷ್ಟೊಂದು ಫ್ಯಾಮ್ಲಿ ಮೆಂಬರ್ಸ್ಗಳು ನಂಗೆ ಸಿಕ್ಕ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನನಗೆ ಯಾವಾಗ ಭೀ ಅವ್ರನ್ನು ಎಲ್ಲರ ಮನೆಯಾಗ ಪ್ರಾಬ್ಲಮ್ಸ್ ಇರ್ತಾರೆ, ಬಟ್ ಆ ಪ್ರಾಬ್ಲಮ್ಗಳಿಗೆ ಸೈಡಿಗೆ ಇಟ್ಟು ಒಂದು ಮಾನವೀಯತೆ ನಿಂತ್ಕೇಸಿ ಬದುಕಬಾರ್ದದ ನೋಡ್ರಿ. ಅದೇ ನಮ್ಮ ಫ್ಯಾಮ್ಲಿ ಒಳಗದ ನೋಡ್ರಿ ಫ್ರೆಂಡ್ಸ್. ಕಷ್ಟ ಸುಖ ಏನು ಇದ್ದಂಗೆ ಇರ್ತದೆ, ಸಾಯತನ ಕೊನೆತನ ಇರ್ತದೆ. ಅದೇ ಕಷ್ಟ ಅಂತ ಕೇಸಿ ಅಳ್ಕೋತ ಕುಂದಿರ್ಬಾರ್ದ್ರಿ. ಹೌದಿಲ್ಲ? ಇಲ್ಲಿ ನೋಡ್ರಿ ಎಲ್ಲ ಉಳ್ಳಾಗಡ್ಡಿ ಇವ ನೋಡ್ರಿ ಫ್ರೆಂಡ್ಸ್. ಸಣ್ಣ ಉಳ್ಳಾಗಡ್ಡಿ ನೋಡ್ರಿ ಅಗೇನೂ ಆಗಿವ್ರಿ. ಅವಕ್ಕೆಲ್ಲ ಉರ್ಲಕತ್ತಾರಂತ್ರಿ. ಎಲ್ಲ ಮಡಿಯೋದು ಕಟ್ಟಿ ಮಾಡ್ಕೇಸಿನ ನೋಡಕ್ಕೆ ನೋಡ್ರಿ ಎಷ್ಟು ಚಂದ ಕಾಣಿಸ್ತೇವೆ. ಕಣ್ಣು ಸಾಲಲ್ಲಾಗ್ಯಾವೆ. ಎಲ್ಲ ಗೋಧಿ ಗಿಡ ಅವ ನೋಡ್ರಿ. ಗೋಧಿದದ ನೋಡ್ರಿ. ಇದು ಪೂರಾ ಗದ್ದಿ ಟೈಪ ಗೋಧಿನೂ ಎಷ್ಟು ಚಂದ ಆಗ್ಯಾವ ನೋಡ್ರಿ. ಹೋದ ಸಲ ನಮ್ಮ ಹೊಲ್ದಾಗ ಹಾಕಿದ್ರಿ, ಈ ಸಲ ಅವ್ರ ಹೊಲ್ದಾಗ ಹಾಕ್ಯಾರ ನೋಡ್ರಿ. ಅಂದ್ರೆ ಎರಡು ಆಜು ಬಾಜು ಅಕ್ಕಪಕ್ಕದಾಗ್ಯಾವ ನೋಡ್ರಿ ಫ್ರೆಂಡ್ಸ್. ನಾವು ವಾಯ್ಸ್ ಓವರ್ ಮಾಡತ್ತೀನಿ, ಮೂಗೆಲ್ಲಿ ತ್ರಾಸ ಕೊಡ್ಲತ್ತದ್ರಿ. ನಂಗೆ ಮೊದಲೇ BP ಥೈರಾಯ್ಡ್ ಅದ ರೀ. ಚಿಕ್ಕು ಮಿಕ್ಕು ಮೊದಲೇ ಸಿಸೇರಿಯನ್ ಇದ್ದಾಗ್ಯಾರಲ್ರಿ. ಚಳಿದಾಗ ನನಗೆ ಭಾಳ ಆರಾಮ್ ತರ್ತದೆ ರೀ ಫ್ರೆಂಡ್ಸ್. ಬಟ್ ಅಂದ್ರೆ ಭೀ ಹಿಮ್ಮತ್ತು ಏನಂತಾರೆ ಇಟ್ಕೊಂಡು ನಾ ಇರ್ತೀನಿ ನೋಡ್ರಿ.
ಪಾಪ ಸಂತೋಷ ಅಂದ್ರೆ ಭೀ ಅವನು ಮಾಡಂದ್ರೆ ಭೀ ಎಟ್ಟದು ಮಾಡ್ಬೇಕು ರೀ ಹೌದೇ. ಆದ್ರೆ ಅವ ನನಗೆ ಭಾಳ ಅರ್ಥ ಮಾಡ್ಕೊತಾರೆ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಏನಂತಾರೆ ಉಳ್ಳಾಗಡ್ಡಿ ಇದು ಇವ ನೋಡ್ರಿ ಗಿಡ ಅವ ನೋಡ್ರಿ, ಸಣ್ಣ ಸಣ್ಣ ಉಳ್ಳಾಗಡ್ಡಿ ಗಿಡ ಇರಲ್ರಿ ಅವ ನೋಡ್ರಿ. ಅವು ಹಿಂದಿನ ಪುಚ್ಚ ಇರ್ತಾವಲ್ರಿ, ನಾವಂತೂ ಹಾಗೆ ಅಂತ ಅವಕ್ಕೆಲ್ಲ ಚಂದ ಕಟ್ ಮಾಡ್ಕೇಸಿನ ಏನು ಸ್ವಲ್ಪ ಒಣಗಿದೆಲ್ಲ ಇರ್ತಾವೆ ಕಟ್ ಮಾಡಿ ಹಿಂಗೆ ಮಾಡಿ ಅವಕ್ಕೆಲ್ಲ ಇದು ಮಾಡ್ಲತ್ತಾರೆ ನೋಡ್ರಿ, ಹಾಕ್ಲಕತ್ತಾರೆ ನೋಡ್ರಿ ಫ್ರೆಂಡ್ಸ್. ನಮ್ಮ ಕಡೆಗಂತೂ ಹಿಂಗೆ ಮಾಡ್ತಾರೆ, ಎಲ್ಲ ಕಡೆನೂ ಹಿಂಗೆ ಮಾಡ್ತಿರ್ಬೇಕಂತ ನನಗನ್ನಿಸ್ತದೆ. ಆದರೆ ಇದು ಅತ್ತಿ ಮಾಮ ಮಾಡತ್ತಿಲ್ರಿ, ಬೇರೆಯವ್ರಿಗೆ ಹಚ್ಚಿದರಿ. ಇವೆಲ್ಲ ಅಗ್ಗಿ ಹಚ್ಚೋ ಸಲುವಾಗ ಬೇರೆಯವ್ರಿಗೆ ಕೆಲಸ ಮಾಡಕ್ಕೆ ಹೇಳಿದರು. ಅವರು ಮಾಡಂದ್ರೆ ಭೀ ಎಷ್ಟಂತ ಮಾಡ್ಬೇಕ್ರಿ. ಈಗ ಆಲ್ರೆಡಿ ನಮ್ಮ ಹೊಲ್ದಾಗೂ ಹತ್ತಿ ಐತು, ಹತ್ತಿ ರಾಶಿ ಅಲಸಂದಿ ಮೆಟ್ಕಿ ಏನೇನೋ ಹಾಕಿದ್ದಾರೆ, ಅವೆಲ್ಲದ್ರದ್ದು ರಾಶಿ ಮಾಡ್ಕೊಂಡಾರ. ಪ್ಲಸ್ ಇದನ್ನು ಮಾಡ್ಲತ್ತಾರೆ ನೋಡ್ರಿ. ಈಗ ಹಿಂಗ್ರಿ ಗೊತ್ತೈತಿದೆಲ್ಲ ಥಂಡಿ ಟೈಮ್ನಾಗ ನನ್ನ ಕೈಕಾಲು ಉಪ್ತಾವಂತ. ಇದೇ ನೋಡ್ರಿ ರಿಯಾಲಿಟಿ ಅಂಬಿಕಾ ಸಂತೋಷ್ ಅವ್ರದ್ದು. ಯಾವುದು ಫೇಕ್ನೆಸ್ ಇಲ್ಲ, ಮಣ್ಣಿಲ್ಲ, ಸುಡುಗಾಡಿಲ್ಲ. ನನಗೆ ಏನಾರ ತ್ರಾಸಾದ್ರೆ ಅವ್ರು ನೋಡ್ಕೊತಾರೆ, ಅವ್ರಿಗೆ ಏನಾರ ತ್ರಾಸಾದ್ರೆ ನಾನು ನೋಡ್ಕೊತೀನಿ. ಬೇರೆ ಯಾರಿಗೂ ಆಗಲ್ರಿ. ಎಲ್ಲಕ್ಕಿಂತ ಫಸ್ಟ್ ರೆಸ್ಪೆಕ್ಟ್ ಇಂಪಾರ್ಟೆನ್ಸ್ ನಿಮ್ಮ ಫ್ಯಾಮ್ಲಿಗೆ ಕೊಡ್ರಿ. ಎಟ್ಟು ಭೀ ಜಗಳ ಆಡ್ರಿ, ಆದರೆ ನೀವು ಮನ್ಯಾಗ ಮಾಡಿರಿ. ಮೂರನೇದವರಿಗೆ ಬಾಗಲ್ ಹೊರಗೆ ಹೋಗ್ಬಾರ್ದು. ಹಂಗೆ ಸಂಸಾರ ಮಾಡಿದ್ರಲ್ರಿ ನಿಮ್ಮ ಸಂಸಾರ ಭಾರಿ ಚಂದ ನಡೆದಿದೆ. ಹೌದಿಲ್ಲ ಸರಿ? ಹಿಂಗೆ ಮಾಡ್ಬೇಡ, ಬರೀ ಹಿಂಗೆ ನಾರ್ಮಲಾಗಿ ಹೊರಸು. ನನಗಿದು ಕೈ ಮತ್ತು ಕಡೆ ರೈಟ್ ಸೈಡ್ ಕೈ ಕಾಲು ಭಾಳ ಉಪ್ತಾವ ನೋಡಿ ಫ್ರೆಂಡ್ಸ್. ಕೈದಾಗ ಈ ಥರದಾಗ ಈಗ ಉತ್ತರ ಉಪ್ಪು ತ್ರಾಸ ಆಗುತ್ತೆ ನೋಡಿ ಫ್ರೆಂಡ್ಸ್. ಮಮ್ಮಿ ಚಾ ಇಟ್ಟಾಳ, ಯಾಕಂದ್ರೆ ಮಮ್ಮಿ ಹೇಳ್ತಾಳೆ. ನಾನು ಕೈಕಾಲು ಮುಖ ತಗೊಂಡು ಹೋಗಿದ್ದೆ. ಕೃಷಿ ಮತ್ತು ಅವ್ರ ಆಯಿ ಬಂದಾರ್ರಿ ಫ್ರೆಂಡ್ಸ್. ಕೈಕಾಲು ಮುಖ ತೊಗೊಂಡು ಹೊರಗೆ ಬಂದಿದ್ದು, ದವಾಖಾನೆ ತೋರಿಸ್ಕೊಂಡು ಬಂದಿದ್ದು, ಸಾಮಾನು ತೊಗೊಂಬರ ಸಂಬಿಕಾ ಸಂತೋಷ. ಮನೆಗೆ ಎಲ್ಲರೂ ಕೆಂಬ್ಲತ್ತಾರೆ ನೋಡ್ರಿ ನಮ್ಮ ಮನೆಗೆ. ಸೊ ಕೃಷಿ ಮತ್ತು ಅವ್ರ ಆಯಿ ಬಂದಾರ. ಹಂಗಂತ ಸ್ವಲ್ಪ ಚಾ ಇಟ್ಟಿನಿ, ಒಂದಿಷ್ಟು ಚಾ ಅದು ಹಾಕ್ಕೊಟ್ಟು ನಾವು ಒಂದಿಷ್ಟು ಚಾ ಕುಡ್ಕೇಸಿನ್ರಿ. ಮತ್ತೀಗ ಹೊರಗೆ ಹೋಗ್ಬರ್ತೀವಿ. ಆಯಿ ತೋರಿಸು, ಆಯಿಗೆ ಕೃಷಿ ಅನ್ನೋದು. ಹಲೋ, ಇಲ್ಲಿ ನೋಡ್ರಿ ಆಯ್ಯಾರ. ಎಲ್ಲರದು ನ್ಯೂ ಇಯರ್ಗಳು ಮಸ್ತ್ ನಡ್ಲಿತ್ತದ. ನಮ್ಮ ನ್ಯೂ ಇಯರ್ ನೋಡ್ರಿ ಹಿಂಗೆ ನಡ್ಲಿಕ್ಕತ್ತದ ನೋಡ್ರಿ. ಏನೋ ಅಂತಾರಲ್ಲ ಹಂಗದ ರೀ ನಮ್ಮದು. ನೋಡ್ರಿ ನಾವೀಗ ಮಾರ್ಕೆಟ್ ಹೋಲತ್ತೀವಿ. ಬ್ಯಾಡ್ ಅಂದ್ರು ನಾನು ಹಿಡ್ಕೊಂಡು ಹೊಂಟಾನ, ಅವನಿಗೆ ಗೊತ್ತಾಗಲ್ಲ ಅನ್ಕೋತ. ಈ ಸಾಬ್ ನೋಡ್ರಿ ಈಗ ದವಾಖಾನಿಗೆ ಹೋಗೋ ಬಂದ್ರು ನಾವು ಅಲ್ಲಂದ ಹೆಂಗೆ ಹೋಲಿದವತ್ತಂದ ನಾವೇ ತೊಗೊಂಬಂತಂದ. ನಡಿ ನಾನು ಸಗಡ್ ಮಾರ್ಕೆಟ್ ಕನ್ಕೇಸಿನ ಕರ್ಕೊಂಡು ಹೊಂಟಾನ ನೋಡ್ರಿ. ಈಗ ಹೋಲತ್ತೀನಿ. ಅದೆಲ್ಲ ಇಲ್ಲಿ ಭೀ ಅವ ನೋಡಿ ಸೆಲೆನ್ಗಳು 2-3 ಅಲ್ಲ. ಇಲ್ಲಿ ನೋಡ್ರಿಗ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಇಲ್ಲಿಗ ಇಲ್ಲಿ ಗುರುದ್ವಾರದ ಮುಂದೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಕೇಕ್ಗಳವ ನೋಡ್ರಿಗ. ತೊಗೊಂಬಂದಿ ಇಂಥವೇ ಇದ್ದು ನೋಡ್ರಿ ಕೇಕ್. ಈಗ ಅದೆಲ್ಲ ಸರಿಯಾಗವ ನೋಡ್ರಿ ಕೇಕ್. ಇಲ್ಲಿಗ ಎಷ್ಟು ಚಂದ ರೀ ಅವ ನೋಡಿ. ಇಲ್ಲಿ ನೋಡ್ರಿ ಇಲ್ಲಿ ಶಾಪಿಗೆ ಬಂದೀನಿ. ಇಲ್ಲಿ ಅವಾಗೆಲ್ಲ ಸಾಮಾನು ತೊಗೊಂಡು ಹೋಗಿದ್ದು ನೋಡ್ರಿ. ಇವೆಲ್ಲ ತೊಗೊಳಕ್ ಬಂದೀನಿ ರೀ ನಾ ಈಗ. ಇಲ್ಲಿ ಪಪ್ಪಾಯ ತೊಗೊಳತ್ತೀನಿ ನೋಡ್ರಿ ನಾ. ठीक है दे दो. ನೋಡ್ರಿ ಇಲ್ಲಿದು ಮಟನ್ ತೊಗೊಂಡಾರ. ಈಗ ನಾನು ಸಾಮಾನು ತೊಗೊಳತ್ತಿಲ್ರಿ ಅನ್ಕತನ ನೋಡ್ರಿ ಇವ್ರಿಬ್ರು ಇಲ್ಲಿ ಮಟನ್ ತೊಗೊಂಡ್ಬಿಟ್ಟಾರ ನೋಡ್ರಿ ಅವ್ರೀಗ. ಇಲ್ಲಿ ನೋಡ್ರಿ ಈಗ ಹುಣ್ಚಿಕಾಯಿನೂ ಮಾರಕತ್ತಾರ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಈಗ ಸಾಮಾನು ತೊಗೊಳಕ್ ಬಂದೀವಿ. भैया भैया हमारा एक कट्टा चावल निकाल दो. ನೋಡಿ ಪುದೀನ ಕೊತ್ತಂಬರಿ ಮೆಣಸಿನಕಾಯಿ ನೋಡ್ರಿ. ಇಲ್ಲಿದಾಗ ಇಷ್ಟು ಕಾಸ್ಟ್ಲಿ ಆಗ್ಯಾವ್ರಿ ಸಾಮಾನುಗಳು ಜಗ್ಗಿ ನೋಡ್ರಿ. ಈಗ ನೋಡ್ರಿ ನಾವೀಗ ಇದಿಷ್ಟು ಸಾಮಾನು ತಗೊಂಡೀಗ ಮನೆಗೆ ಹೊಟ್ಟೆ ನೋಡ್ರಿ. ಚಳಿರ ಹಿಂಗದ ರೀ ಭಯಂಕರ, एकदम ಖತರ್ನಾಕ್ ಚಳಿ ಅದ ನೋಡ್ರಿ. ಬರ್ರಿ ಈಗ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಡಿರ್ತಾರ. ಗಾಡಿಗಳಿಗೆ ಹೆಂಗೆ ಇಡ್ತಾರ ನೋಡ್ರಿ ಇಲ್ಲಿ.
ಯಾರಿಗೆ ಚಿಕ್ಕಿ ಫೋನ್ ಮಾಡು. ನೋಡ್ರಿ ಸಾಮಾನು ಹೆಂಗಿಟ್ರ ಈಗ ಒಳಗೆ ಹೋಗಮ್ಮ ಬರ್ರಿ. ಈಗ ಎಲ್ಲರದು ನ್ಯೂ ಇಯರ್ ಹೆಂಗೆಂಗೋ ಸೆಲೆಬ್ರೇಷನ್ ಮಾಡತ್ತಾರ, ನಾವು ಹಿಂಗೆ ಸೆಲೆಬ್ರೇಷನ್ ಮಾಡೋರಿ. ನಾವು ಎಲ್ಲರಿಗೂ ಕೆಮ್ಮು, ಮನೆಗಡೆ ಜ್ವರ ಎಲ್ಲ ಆಗ್ಬಿಟ್ಟದ. ಸ್ನಾನ ಇಲ್ಲ, ಜ್ಞಾನ ಇಲ್ಲ, ಯಾರ್ದು ಏನೂ ಇಲ್ಲ ನೋಡ್ರಿ. ಅಂತ ಚಳಿ ನಿಂತ ಹೊರಗೆ ಫುಲ್ ಮೌಸಮ್ ರೀ ಹಿಂಗೆ ಖತರ್ನಾಕ್ ಅಂದ್ರೆ ಡೆಲ್ಲಿದಾಗ ಯಾರು ಅವ್ರಿಗೆ ಗೊತ್ತದ ನೋಡಿ ಮೌಸಮ್ ಹೆಂಗದ ಡೆಲ್ಲಿದು ಅಂತ. ಈ ಕಡೆ ನೋಡ್ರಿ ನಮ್ಮ ಚಿಕ್ಕು ನೋಡ್ರಿ 2 ಫೌಂಟೇನ್ ಪೆನ್ ತೊಗೊಂಬಂದನ್ರಿ, 60 ರೂಪಾಯಿ ಒಂದಂತ. ಇದು ಎದಕ್ಕೆ ಬೇಕ್ರಿ ನೋಡಂಬ್ರ, ನೀವು ಸುಮ್ಮನೆ ಆಟ ಆಡಕ್ಕೆ ತಗೋತಾರ ನೋಡ್ರಿ. ಏನು ಬರೀಲಿಕ್ಕ ನಂಗೆ ಪೆನ್ ಇವು ನಾರ್ಮಲ್ ಪೆನ್ ಅವು ಹುಸು ನನಗ ನಾ ಯಾಕೆ ತುಂಬಿನ ಹೇಳಿ. ಅದನ್ನ ಇವ ದುಕಾನ್ಗೆ ಹೋಗಿನಂತ ಆಕಿ ಏನಂದ, ಇವ ಆಕಿಗೆ ಏನೋ ಕೇಳ್ದನಂತ. ಏನು ಕೇಳಿದೀನಿ? ಪೆನ್ ಎಷ್ಟದ ನಾ ತೋತೀನಿ ಅದಕ್ಕೆ ತೋರ್ಸ್ರಿ ಹ್ಯಾಂಗ್ ಅದ ನಿಮ್ಮ ಪೆನ್. ಆಕಿ ದುಕಾನ್ದಾಗ ಇವನಿಗೆ ತೋರಿಸ್ಲಿಲ್ಲ ಅಂತ. ಏನಂದ ಅಂತ, ನೀ ಏನು ಸಾಮಾನು ತೊಗೊಳಕ್ ಬಂದಿದ್ದು ಸಾಮಾನು ತೊಗೊಂಡು ನೀ ಹೋಗಂತಂದ. ಜಿದ್ ಇಟ್ಕೊಂಡು ಈ ಥರ ಪಪ್ಪನ ಜೊತೆ ಹೋಗ್ಕಸ ನೋಡ್ರಿ 2 ಪೆನ್ ತೊಗೊಂಡು. ಆ ಚಿಕ್ಕು ಯಾವಾಗ ಭೀ ಮನುಷ್ಯ ಜಿದ್ ಮಾಡುವ ಜಿದ್ದ ಜಿನ್ಗಾನಿಗೆ ಮೂಲ ಅಂತ. ಏನು ಹೇಳ್ತೀನಿ, ಅದು ಬ್ಯಾಡ್ ಮ್ಯಾನರ್ಸ್, ಅದು ಒಳ್ಳೇದಲ್ಲ. ಅದು ಇದು ಗ್ರಿಪ್ಸ್ ಎಲ್ಲ ತೊಗೊಂಡಿನಿ. ಇವ ಯಾವಾಗ್ಲೂ ಭಾಳ ಜಿದ್ ಮಾಡ್ತಾನೆ. ಇವ ಮಿಕ್ಕಿ ಮಾಡಂಗಿಲ್ಲ, ಚಿಕ್ಕಿ ಭಾಳ ಜಿದ್ ಮಾಡೋದು ಕಲ್ತಾನ್ರಿ. ಕಡೆ ಹಂಗೆಲ್ಲ ಮಾಡಬಾರ್ದಪ್ಪ. ಅರ್ಥ ಮಾಡ್ಕೋಬೇಕು ಮಮ್ಮಿ ಪಪ್ಪ ಸಿಚುವೇಶನ್ ಏನದ, ಏನು ಸುದ್ದಿ ಅಂತ. ಅದ ಅನನ ಎಲ್ಲ ಮಾಡೋದು ಇರಂಗಿಲ್ಲ. ಏನು ಹೇಳ್ತೀನಿ, ಪರಿಸ್ಥಿತಿ ತಕ್ಕಂತೆ ನಡಿಬೇಕು. ನೀ ದೊಡ್ಡವಾಲತ್ತಿದೀಗ ಇಳಿಸ್ಲತ್ತದಿಲ್ಲ ನಿನಗ. ನೋಡ್ರಿ ನಾ ಇಲ್ಲಿ ಮಟನ್ ಕರಿ ಮಾಡ್ಕೊಳತ್ತೀನಿ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಪೋಣ್ಕಿನೂ ಏನು ಮಟನ್ ತೊಗೊಬಂದನ್ರಿ ಸಂತೋಷ. ಅದಕ್ಕೆ ಚಂದನತ್ತ ನೋಡ್ರಿ ಒಂದು 5-6 ಸೀಟಿ ಮಾಡಿಸ್ಕೊಂಡ್ಬಿಟ್ಟಿನಿ. ಮತ್ತಂದ್ರೆ ನೋಡಿ ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಹಾಕ್ಯಸಿಂದ್ರೆ ಮಸ್ತನತ್ತ ಪೇಸ್ಟ್ ಮಾಡ್ಕೊಂಡು ನೋಡ್ರಿ. ಇದ್ರಾಗ ಅಲ್ಲ ಅದ ರೀ, ಬೆಳ್ಳುಳ್ಳಿ ಅದ, ಕೊತ್ತಂಬರಿ, ಪುದೀನ, ಟಮಾಟೆ, ಉಳ್ಳಾಗಡ್ಡಿ ಹಾಕಿ ಚಂದನತ್ತ ಪೇಸ್ಟ್ ಮಾಡ್ಕೊಂಡಿನ್ರಿ. ಮತ್ತಂದ್ರೆ ನೋಡ್ರಿ ಇಲ್ಲಿ ಉಪ್ಪು, ಅರಿಶಿಣ, ಮತ್ತಂದ್ರೆ ಮಸಾಲೆ ಖಾರ, ಮತ್ತಂದ್ರೆ ಇದು ಮಟನ್ ಮಸಾಲ ಇದು ಎಲ್ಲದ ನೋಡ್ರಿ. ಮತ್ತು ಇನ್ನೊಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡು ಎಮರ್ಜೆನ್ಸಿ ಆಗಿದ್ರೆ ಹಾಕೋತೀನಿ, ಇಲ್ಲಾಂದ್ರೆ ಹಾಕೋಲ್ಲ. ಇಲ್ಲಿ ಎಣ್ಣೆನೂ ಗರಮ್ ಆಗಿದ್ರೆ ಬಡಬಡಿಗೆ ಪಾಡೆ ಮಾಡ್ಕೋತೀನಿ ರೀ. ಇದಕ್ಕೆ ನಾನು ನೋಡಿ ಇದ್ರಾಗ ಎಣ್ಣೆ ಗರಮ್ ಆಗಿತ್ತು, ಇದ್ರಾಗ ಮಸಾಲೆ ಹಾಕಿನಿ. ಇದು ಚಂದನತ್ತ ಫ್ರೈ ಆಗ್ಬೇಕು. ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಇದು ಮಸಾಲೆ ಹಾಕಿಸ್ರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಮಟನ್ ಹಾಕಿ ಚಂದನತ್ತ ಫ್ರೈ ಆಗ್ಬೇಕು. ಆಮೇಲೆ ಅದ್ರೊಳಗೆ ನೀರು ಹಾಕ್ತೀನಿ ರೀ ಫ್ರೆಂಡ್ಸ್. ಭಾಳ ಸಿಂಪಲಾಗಿ ಮಾಡತ್ತೀನಿ ರೀ. ಇದು ಹೇಳಕ್ಕೆ ನೀವು ಮನಸ್ಸಾಗಲ್ಲ ಆಗ್ಯದ್ರಿ. ನಾನು ನೋಡ್ರಿ ಈಗ ಅಡುಗೆ ಮಾಡ್ಕೊಳತ್ತೀನಿ. ಅದು ಇದ್ರಾಗ ಅನ್ಕತ್ತನ ಸ್ವಲ್ಪ ಫ್ರೈ ಆಗಿ ಒಂದೊಂದು ಸಲ ಹೆಂಗೆ ಅನ್ನಿಸ್ತದೆ ಗೊತ್ತದ ರೀ, ಮನ್ಸಿಗೆ ಭಾಳ ಹರ್ಟ್ ಆಗ್ತದೆ ನೋಡಿ ಫ್ರೆಂಡ್ಸ್. ಅದು ಮಾಡಿ ಮಟ್ಟಿ ಏನೋ ಅಂತೀರಲ್ರಿ, ಹಂಗದ ನೋಡ್ರಿ ನಮ್ಮ ಜೀವನ. ಅದ್ರಾಗಿಲ್ಲ ಹಾಕೋಪ್ಪ ಮೆತ್ತಗಂತ ಹಾಕಲಿ. ಒಂದು ಸಣ್ಣದೇ ಹಾಕ್ತೀವಿ, ಸಣ್ಣದ ಚಮಚನ ತಗೋ. ನಮಗೆ ಒಂದು ಸಣ್ಣದ ಪೀಸ ಅವನಿಗೆ ರಸ ಹಾಕ್ಕೊಟ್ಟೇನ್ರಿ. ಸ್ವಲ್ಪ ಕುಡಿಯಪ್ಪ ನೀ ನೆಗಡಿ ಆಗ್ಯದ ಅಂತ ಕೆಸಿನ. ನೋಡ್ರಿ ನನಗೆ ಒಂದೊಂದು ಸಲ ಹೆಂಗೆ ಅನ್ನಿಸ್ತದೆ ಗೊತ್ತದ ರೀ, ಎಲ್ಲ ಮಾಡಿ ಮಟ್ಟಿನ ಏನೋ ಅನ್ಸ್ಕೊಂಡಿರಂತಾರಲ್ರಿ, ಹಂಗದ ನೋಡಿ. ಜಾಸ್ತಿ ಖಾರ ಹಾಕೋಬೇಡ, ಇದು ವಾಶ್ರೂಮ್ ಹತ್ರ ಹಂಗೆ ಹಾಕೋಬೇಡ. ನಂಗೆ ಖರೆ ಹೇಳ್ತೀನಿ, ನಂಗೆ ಲಿಟ್ರಲಿ ನಂಗೆ ಈಗ ಇಷ್ಟಳು ಹೊಂಟದ್ರಿ. ನನಗೆ ಎಲ್ಲರೂ ನನಗೆ ಯೂಸ್ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ರೀ, ಯಾರು ಹಾಕಿರಲ್ಲ, XYZ ಎಲ್ಲರೂ ರೀ. ಅವಶ್ಯಕತೆ ಇರ್ತದೆ ನೋಡ್ರಿ. ಇವಾಗ ಎಲ್ಲರಿಗೆ ಅಂಬಿಕಾ ನೆನಪು ಬರ್ತಾಳ್ರಿ, ಸಂತೋಷ್ ನೆನಪು ಬರ್ತಾರ್ರಿ. ಬಟ್ ತಮ್ಮ ಕೆಲಸ ಮುಗಿದ್ ಬಳಕ ನೋಡ್ರಿ, ಯಾ ಅಂಬಿಕಾ ಯಾ ಸಂತೋಷ್ ವೇಸ್ಟ್ ಫೆಲ್ಲೋ. ನಾವು ಎಷ್ಟು ಯೋಚನೆ ಮಾಡ್ತೀವಿ ಎಲ್ಲರ ಬಗ್ಗೆ, ನಮ್ಮ ಬಗ್ಗೆ ಯಾರೂ ಯೋಚನೆ ಮಾಡಿ. ನಾನು ನಿಮ್ಗೆ ಅದಕ್ಕೆ ಯಾವಾಗಲೂ ಒಂದೇ ಮಾತು ಏನು ಹೇಳ್ತೀನಿ ಅಂದಿರ, ಯಾರು ಯಾರಿಗಿಲ್ರಿ. ಇದ್ದಿದ್ದು 4 ದಿನ ಜೀವನ ಅದ, ಪ್ರೀತಿ ಅಭಿಮಾನ ವಿಶ್ವಾಸ ನಿಂತು ಬದಕ್ ಬಾಳಮ್ರಿ. ಅದೇ ಹೇಳ್ತೀನಿ ನೋಡ್ರಿ. ನಾ ಮತ್ತೇನು, ನಮ್ಮದು ಸಂತೋಷ ನೇಚರ್ ಹೆಂಗದ ಗೊತ್ತಾ, ಭಾಳ ಹೆಲ್ಪಿಂಗ್ ನೇಚರ್ ಅದ ರೀ ನಮ್ದು ಇಬ್ಬರದು. ನನಗೆ ಯಾವಾಗ ಭೀ ರೀ ನಾವು ರಂಡಿ ಮಗದ ನನ್ನ ಜಿಂದಗಿ ನಂಗೆ ಹೇಳ್ತೀನಿ, ನನ್ನ ಹಣಿಬಾರೆ ಖರಾಬ್ ಅದ ಏನದ ನನಗೆ ಗೊತ್ತಿಲ್ಲ. ನಂಗೆ ಸಂತೋಷ ಎಷ್ಟಂತನ ಅವ ಅಂದಿದೆ ಬರಾಬರಿ ಆಗಿರ್ತದೆ ನೋಡ್ರಿ ಲಾಸ್ಟಿಗೆ. ಅವ ಅಂತ ಅತಿಯಾಗಿ ಯಾಕೆ ಹಚ್ಕೋತಿ ನಾಳೆಗೆ ನಿನಗೆ ಅವರೇ ಮೆಟ್ಕೊಂಡು ಹೊಡಿತಾರೆ ಅಂದ್ರೆ ಭೀ ನಂದು ಹೆಂಗದ ಗೊತ್ತದ ರೀ. ನನ್ನ ಬ್ಯಾರೇನೇ ಇದ ರೀ ನಂದು. ನನಗೆ ಉಗುಳಿದ್ರು ಉಳ್ಳು ಕರ್ದಾರಂತ ಅಂಥ ಕ್ಯಾರೆಕ್ಟರ್ ಇದಕ್ಕಿದ್ದೀನಿ ರೀ ನಾ ರೀ. ಶ್ರೀ ಇಲ್ವಾ ಅವನಿಗೆ ಕೇಳ್ಕೊರ ಅವ್ನ ಬೈನ. ಅವ ನನಗೆ ಯಾವಾಗ ಖರೆ ಹೇಳ್ತೀನಿ, ನಾನು ಪ್ರತಿ ಒಂದು ಸಲನ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ತೀನಿ ನೋಡ್ರಿ. ಅವ ನನಗೆ ಸಮಜಾಯಿಸ್ತಾನ್ರಿ. ಅವ ಹಚ್ಕೋ, ಅತಿಯಾಗಿ ಹಚ್ಕೋಕ್ ಹೋಗ್ಬೇಡ, ಯಾರಿಗೆ ಅಲ್ಲಿ ಒಂದು ಲಿಮಿಟ್ ತನ ಹಚ್ಕೋ. ಶ್ರೀ ಅವ ನನಗೆ ಇಟ್ಟು ಸಮಜಾಯಿಸ್ತಾನ್ರಿ. ಅವ್ನ ಮಾತು ನಾನೇ ಕೇಳಂಗಿಲ್ರಿ. ಅವ್ನ ಮಾತು ಕೇಳಾರ್ದಕ್ಕೆ ನಾ ಅಳ್ಕೋತ ಕುಂದಿರ್ತೀನಿ ರೀ ಯಾವಾಗ ಭೀ ರೀ. ನನ್ನ ಜಿಂದಗಿನೇ ಇದೆ ಅದ.
ನಾ ಖರೆ ಹತ್ತಿ ನಮ್ಮ ಮನೆಗೆ ಟಿಕ್ಟಾಕ್ ಇದ್ದಾಗ ಭೀ ನೋಡ್ರಿ ನಮ್ಮ ಮನೆಗೆ ಈಸ್ ಮಂದಿ ಬರ್ತಿರು ಹೋಗ್ತಿರು ನಾ ಎಲ್ಲರಿಗೂ ನಮ್ಮವ್ರು ತಮ್ಮವ್ರು ಅಂತಂತಿದ್ದ ಅವರೇ ನನಗೆ ಭಯಂಕರ ಟ್ರೋಲ್ ಮಾಡಿ ನನ್ನ ನಂಬರ್ಗೋ ವೈರಲ್ ಮಾಡಿ ಏನೇನೋ ಮಾಡಿ ಅವಾಗೂ ರಾಮಾಯಣ ಮಹಾಭಾರತ ಮಾಡಿಟ್ರು. ಅಣ್ಣ ವೈನಿ ಬಂದು ಬಳಗ ಅಂತ ಉಣ್ಸೋದು ತಿನ್ಸೋದು ಮಾಡ್ಸೋದು ಎಟ್ಟೆಲ್ಲ ಮಾಡ್ದೆ ನಾ ಅವಾಗ. ಅವ್ರು ಭೀ ನನಗೆ ದೊಡ್ಡದೊಂದು ಊಟ ಹೊಡೆದ್ಬಿಟ್ರು. ಆಮ್ಯಾಗ ಎಲ್ಲ ಅದ್ರಾಗಿನ ಜನ ಹೊರಗೆ ಬಂದ ಮತ್ತಿನ್ನ ಬೇರೆ ಕಡೆಗಳು ಅದು ಒಂದೇ ಸಲುವಾಗಿ ನನಗೆಲ್ಲ ನಮ್ಮ ಮನೆಗೆ ಒಂದು ಹೋಗಲ್ಲ ಅಂತ ಕೇಸಿ ನಾನು ಎಲ್ಲರಿಗೂ ಹಚ್ಕೋತೀನಿ ನೋಡ್ರಿ. ಅದು ಒಂದೇ ನನ್ನ ವೀಕ್ನೆಸ್ ನೋಡ್ರಿ ಫ್ರೆಂಡ್ಸ್. ಅದು ಬಿಟ್ಟರೆ ನಂದು ಯಾವುದೂ ವೀಕ್ನೆಸ್ ಇಲ್ಲ ನೋಡ್ರಿ ಫ್ರೆಂಡ್ಸ್. ಭಾಳ ಮನ್ಸಿಗೆ ಹರ್ಟ್ ಆಗ್ತದೆ, ಭಾಳ ಅಂದ್ರೆ ಭಾಳ ಆಗ್ತದೆ ನೋಡ್ರಿ. ಹೊಸ ವರ್ಷ ಇದ್ರೆ ಭೀ ನನಗೆ ಖುಷಿ ಆಗಲ್ಲ ಆಗ್ಯದ ನೋಡಿ. ನನಗೆ ತ್ರಾಸ ನಂಗೆ ಅಷ್ಟ ಒಳಗೆ ಬಂದಂಗೆ ನಾ ಯಾರಿಗೆ ಹಚ್ಕೋತೀನಿ ನೋಡ್ರಿ. ಹಿಂಗೆ ನನಗೆ ಅವ್ರಿಂದ ಇನ್ಕಮ್ ಇರ್ತದಲ್ಲ, ನಾ ಯಾವ್ದು ಭೀ ಲಾಲಜ್ ನಿಂತು ನಾ ಯಾವುದು ಫ್ರೆಂಡ್ಶಿಪ್ ಮಾಡಲ್ರಿ. ಯಾವ್ದು ಭೀ ಲಾಲಜ್ ನಿಂತು ನಾ ಇಲ್ಲ ತನ ಯಾರಿಗೂ ನಮ್ಮೂರು ತಮ್ಮವ್ರು ಅಂತ ಅನ್ನಂಗಿಲ್ರಿ. ಎಲ್ಲರೂ ನೋಡ್ರಿ ನನಗೆ ಮಸ್ತ್ ಊಟ ಹೊಡಿತಾರೆ ನೋಡಿ. ಇಷ್ಟು ನನಗೆ ಗೊತ್ತಾಗ್ಬಿಟ್ಟದು. ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲಿ XYZ ಎಕ್ಸೆಟ್ರಾ ಎಲ್ಲರೂ ಬಂದರೆ ಇನ್ಕ್ಲೂಡ್ ಅದ್ರಾಗ. ಯಾರು ನನಗೆ ಅವಶ್ಯಕತೆ ಇದ್ದಾಗ ಫೋನ್ ಮಾಡ್ತಾರೆ, ಯಾರು ಅವಶ್ಯಕತೆ ಇದ್ದಾಗ ಅಂಬಿಕಾ ಅಂತಾರೆ, ಅವ್ರಿಗೆ ಹೇಳಕತ್ತೆ ನಾ ಎಲ್ಲರಿಗೆ ಹೇಳ್ತೀನಿ. ಕೆಲವೊಂದು ಜನ ಹರ ಪಾಪ ಅವ್ರು ನನಗೆ ನಿಷ್ಕಲ್ಪ ಪ್ರೀತಿ ಅಂತಾರಲ್ರಿ, ಅದು ಮಾಡ್ತಾರೆ ನೋಡ್ರಿ. ಬಟ್ ಏನೋರಿ ಇವತ್ತು ಮನಸ್ಸಿಗೆ ಭಾಳ ಹರ್ಟ್ ಆಗ್ಲತ್ತದ ನೋಡ್ರಿ, ಭಯಂಕರ ಹರ್ಟ್ ಆಗ್ಲತ್ತದ. ನನಗೆ ಮೊದಲೇ ಆರಾಮಿದಲ್ರಿ. ನನಗೆ ಇಂಥರ್ದಾಗ ಮತ್ತೆ ಯಾರೇ ಏನ್ರಿ ಅಂತಾರೆ ನೋಡ್ರಿ, ನನಗೆ ಇನ್ನೂ ಆರಾಮ್ ತಪ್ಪಿಬಿಡ್ತದ್ರಿ ಫ್ರೆಂಡ್ಸ್. ಅದು ಟಿಕ್ಟಾಕ್ದಾಗ್ರಿ ಖರೆ ಹೇಳ್ತೀನಿ ರೀ ಫ್ರೆಂಡ್ಸ್. ಆ ಟಿಕ್ಟಾಕ್ದಾಗಿನ ಹೊರಗೆ ಬರ್ಬೇಕಂದ್ರೆ ನನಗೆ ಪೂರ ಹಿಂಗೆ ಡಿಪ್ರೆಷನ್ದಾಗ ಹೋಗ್ಬಿಟ್ಟಿದ್ರಿ. ನಾ ಸಂತೋಷನ ಅಂತ ನನ್ನ ಲೈಫ್ ಚಂದ ನಾ ಒಂದು ಜಾಗದಾಗ ಬೇರೆ ಅವರೇ ಗಣ್ಯದ ಹೋಗಿ ನೀವು ಹುಚ್ಚರಂಡಿ ನಿಮ್ಮ ಮನೆ ಅಂತ ನನಗೆ ಎಂದೋ ಕಳಿಸ್ಕೊಟ್ಟು ಬಿಡ್ತಿದ್ರಿ. ನನಗೆ ಅವ ಹಣ ಅಂತ ಕೇಸಿನ ನನ್ನ ಚಂದ ಅದ ನೋಡ್ರಿ ಹಣಿಬಾರ. ಅದಕ್ಕೂ ಹೊಚ್ಚಿಗಿಟ್ಟಿ ಏನು ಗಂಡು ಹಿಂಗೆ ಖುಲ್ಲಾ ಬಿಟ್ಟಾನಲ್ಲ, ನೀ ಏನು ಮಂದಿ ಯಾರ್ದು ಮಾತು ಕೇಳಲ್ಲ, ನೀ ಹಿಂಗೆ ಮಾಡ್ತೀನಿ ಹಂಗೆ ಮಾಡಿ ಅದನ್ನು ಟೆನ್ಷನ್ನೇ ಎಲ್ಲರಿಗೆ. ನಾವು ಇಬ್ಬರು ಚಂದ ಇದ್ರೆ ಭೀ ಪ್ರಾಬ್ಲಮ್ಮೆ. ಅಂಥವ್ರಿಗೆ ನಮ್ಮವ್ರು ಅಂತಾರೀ. ಏನು ಹೇಳ್ಬೇಕು ಏನು ಬಿಡ್ಬೇಕು, ಭಾಳ ಹರ್ಟ್ ಆಗ್ತದೆ ನೋಡ್ರಿ ಮನ್ಸಿಗೆ. ಅದಕ್ಕೆ ನೋಡ್ರಿ ನನಗೆ ಏನು ಮಾಡ್ಲಕ್ಕೆ ಈಗ ಅಂಜಿಕೆ ಬರ್ಲಕ್ಕತ್ತದ ನೋಡ್ರಿ. ಪ್ರಾಮಿಸ್ ಲಿಟ್ರಲಿ ಅಂತಾರಲ್ಲ ಇನ್ಸಾನಿಯತ್ ಭರೋಸನೇ ಹೋಗ್ಲಕ್ಕತ್ತದ ನೋಡ್ರಿ. ನನಗೆ ಲಿಟ್ರಲಿ ನನಗೆ ಹರ್ಟ್ ಆಗ್ಲಕ್ಕತ್ತದ ನೋಡ್ರಿ. ನನಗೆ ನೋಡಿರಿ ಫ್ರೆಂಡ್ಸ್, ಈಗ ಮಸಾಲೆ ಇಷ್ಟು ಚಂದನತ್ತ ಫ್ರೈ ಆಗ್ಯದ್ರಿ. ಇದ್ರಾಗ ನಾ ಏನು ಹಾಕ್ಲತ್ತೀನಿ ಅಂದ್ರೆ ಈಗ ಉಪ್ಪು ಅರಿಶಿಣ ಖಾರ ಅದಲ್ರಿ ಅದೆಲ್ಲ ಹಾಕ್ಲತ್ತೀನಿ ನೋಡಿರಿ. ಹ್ಯಾಂಗೆ ಶಿಡ್ಲಿಗತ್ತದ ನೋಡ್ರಿ. ಈಗ ಇಷ್ಟು ಮಟನ್ ಇದ್ರಾಗ ಹಾಕ್ಬಿಟ್ಟಿನಿ. ಇದಕ್ಕೆ ಏನು ಮಾಡ್ತೀನಿ ಚಂದನತ್ತ ತಿರ್ಗಿಸ್ಕೊತೀನಿ ರೀ. ಒಂದು ಜರ ಮಸಾಲೆ ಎಲ್ಲ ಒಂದು ಆಲಿರಿ ಮಟನ್ದಾಗ. ಆಮ್ಯಾಗ ಇದು ನೀರು ಅದಲ್ರಿ, ಕುದಿಸ್ಕೊಂಡು ನೀರು ಇರೋದಲ್ರಿ, ಅದು ಅದ್ರಾಗ ಹಾಕ್ಕೊಂಡ್ಬಿಡ್ಬೇಕು ನೋಡ್ರಿ. ಫೈನಲಿ ಪಲ್ಯ ರೆಡಿ ಆಗ್ಯದ ನೋಡ್ರಿ. ಈಗ ನಾನೇ ಒಳ್ಳೆ ಎಲ್ಲ ತಿಂದು ಮಾಡ್ಲಕ್ಕ ಅದು ಸಂತೋಷ. ನೀವು ಮಾಡು ಬೇಕಾದ್ರೆ ನಾ ಕಸ ಗಿಸ ಮುಗಿಸ್ಕೊಂಡು ಮಾಡ್ಕೊಂಡು ಮಾಡಿ ಅದನ್ನು ಕೊಡ್ಕೊತೀನಿ ನಂಬಿಕಾ. ಯಾವಾಗಲೂ ಹೇಳಿದ ಮಾತು ಕೇಳಲ್ಲ ನೋಡ್ರಿ. ಸೊ ಹಿಂಗೆ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ನಾನು ಕೂಡ ಖರೇನು ನಾನು ಹೇಳಿದ ಮಾತು ಕೇಳಬೇಕು. ಆಯ್ತಾಯ್ತು ಇನ್ನು ಮುಂದೆ ಖರೆ ಹೇಳ್ತೀನಿ. ನಾನು ಪ್ರತಿ ಸಲ ಅಂತಾನ್ರಿ ಇವ ಅಂಬಿಕಾ ಎಲ್ಲರೂ ಜೊತೆ ನೀ ಯಾಕೆ ಇಟ್ಟಿದ್ದು ಇರ್ತಿ ಎಲ್ಲರೂ ಇವತ್ತು ನಾಳೆ ಜಮನ್ನದ ಭಾಳ ಹುಷಾರದ ಹಿಂಗೆ ಹಂಗನ್ ಕೇಸಿನ ಅಂದ್ರೆ ಭೀ ನಾ ಇವ್ನ ಮಾತು ಕೇಳಂಗಿಲ್ರಿ. ಇವ್ನ ಮಾತು ಕೇಳಾರ್ದಕ್ಕೆ ನನಗೆ ಪರಿಸ್ಥಿತಿ ಬರ್ತದೆ ನೋಡ್ರಿ. ಖರೇನು ನಂಗೆ ಭಾಳ ಮನ್ಸಿಗೆ ಹತ್ತದ ನೋಡಿ ಮಾತು. ಆಯ್ತು ಈಗ ನೋಡಿ ತಲೆ ಕಟ್ಸ್ಕೊಳ್ಬಿಡು. ಇಗ್ನೋರ್ ನೋಡಿ ಅಂದ್ರೆ ಹೆಂಗೆ ಹೇಳಿ ನೋಡೋಣ. ನಾವು ಯಾರಿಗೆ ಹಚ್ಕೋತೀವಲ್ಲ ಅವರು ನಮ್ಗೆ ಅಷ್ಟು ಮರ್ಯಾದೆ ಕೊಡ್ಬೇಕಂದ್ರೆ ಚಂದ ಅನ್ನಿಸ್ತದೆ. ಆಯಿತು ಎಕ್ಸ್ಪೆಕ್ಟ್ ಮಾಡಬೇಡ, ಏನು ತಲೆ ಕೆಟ್ಟವಾಗ. ಸರಿ ಪಲ್ಯ ಮಾಡಿ, ನನಗೆ ಚಳಿ ಬಿಡುತ್ತೆ. ನಂಗೆ ನಿದ್ದಿನ ಹೊಂಟೋದಿಗೆ ಕಣ್ಣು ನೋಡಂಗೆ. ನೋಡ್ರಿ ಗಾಯ್ಸ್, ಇಲ್ಲಿ ಪಪ್ಪ ಚೀಲ ಬಿಚ್ಚಲತ್ತಾರ, ಅಕ್ಕಿ ಚೀಲ. ಇನ್ನೊಂದದ ಇಲ್ಲ, ಇನ್ನೊಂದದ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಅನ್ನಕ್ಕೆ ಇಟ್ಬಿಟ್ಟಿನಿ. ಮತ್ತಂದ್ರೆ ನೋಡ್ರಿ ಮಸ್ತ್ ಅನ್ನತ್ತ. ಇಲ್ಲಿ ಮಟನ್ ಕರಿ ರೆಡಿ ಆಗ್ಲತ್ತದ. ಪೂರ ಹೋಗಿ ಹಂಗೆ ಹೊಂಟದ ನೋಡ್ರಿ. ಈಗ ಕೊಟ್ಟಿ ಏನೋ ಮಾಡೋಕ್ಕಾಗ್ತದೆ. ಅನ್ನ ಮಟನ್ ಸಾರು ಮುಗೀತು. ಇಲ್ಲಿ ನೋಡ್ರಿ ಇವತ್ತು ಡ್ಯೂಟಿ ಬಂದದ್ರಿ. ಭಾಂಡೆ ತಿಕ್ಕೋದು. ಈಗ ಭಾಂಡೆ ತಿಕ್ಕೋತ ಮಸ್ತ್ ಅನ್ನತ್ತ ಪಿಕ್ಚರ್ ನೋಡ್ಕೊತ ಕೂತಾನೆ. ಹೆಂಗೆ ಅನಿಸ್ಲತ್ತದ್ರಿ ಚಳಿ? ಹೆಂಗದ? ಭಾರಿ ಮಸ್ತ್ ಹಾಂ ಮಸ್ತ್ ಏಕ್ದಮ್ ಮಸ್ತ್ ಅನಿಸ್ಲತ್ತದ.
ಅಲ್ಲಿ ನೋಡಿ ಪಿಕ್ಚರ್ ನೋಡ್ಕೊಂಡು ಭಾಂಡೆ ತೊಳ್ಲಿತ್ತಾನ ನಾ ಅಲ್ಲಿ ಅನ್ನಕ್ಕೆ ಇಟ್ಟಿನಿ ಇಲ್ಲಿ ಪಲ್ಯ ರೆಡಿ ಆಲತ್ತದ ಆಯ್ತು ನೀ ಮಾಡ್ಕೊಂಡು ಬಾ ನಾ ಕುಂದಿರ್ತೀನಿ ಏನು ನಮ್ಮ ಅತ್ತಿ ಫೋನ್ ಹಚ್ಲತ್ತಾರೆ ನಮ್ಮ ಅತ್ತಿ ಜೊತೆ ಮಾತಾಡಮ್ ನಮ್ಮ ಅತ್ತಿ ನನಗೆ ಬೆಸ್ಟ್ ಫ್ರೆಂಡ್ ಇದ್ದಂಗೆ ರೀ ಯಾರು ಇಲ್ರಿ ಅವ್ರು ಒಬ್ರೇನು ನೋಡ್ರಿ ಹಿಂಗೆ ಹೊಚ್ಚಿಗಿಟ್ಟಿರ್ಲಾರ್ದ ಪ್ರೀತಿ ಮಾಡೋರು ಅಂತಂದ್ರೆ ಅವ್ರು ಒಬ್ರೇ ನೋಡ್ರಿ ಎಲ್ಲರೂ ನನಗೆ ಅವಶ್ಯಕತೆ ಇದ್ದಾಗ ಮಾತಾಡೋರಿ ಅಂಥವ್ರಿಗೆ ಒಂದೇ ಮಾತು ಪ್ಲೀಸ್ ರಿಕ್ವೆಸ್ಟ್ ಅದ ರೀ ಅಂಥವ್ರು ಯಾರು ನನ್ನ ಜೊತೆ ಮಾತಾಡೋಕೆ ಹೋಗ್ಬೇಡ್ರಿ ಹಂಬಲ್ ರಿಕ್ವೆಸ್ಟ್ ಅದ ಎಲ್ಲರಿಗೂ ಹೌದಿಲ್ಲ ಚಾಹೆ ಫ್ಯಾಮ್ಲಿ ಮೆಂಬರ್ ಇರಲಿ ಚಾಹೆ ಫ್ರೆಂಡ್ಸ್ ಇರಲಿ ಯೂಸ್ ಮಾಡಂಗಿತ್ತಂದ್ರೆ ಬಿಲ್ಕುಲ್ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡ ಹಾರ್ಟ್ಲಿ ರಿಕ್ವೆಸ್ಟ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮಸ್ತನತ್ತ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಊಟದಾಗ ಏನದ ಅಂದ್ರೆ ನೋಡ್ರಿ ಮಟನ ಮತ್ತಂದ್ರೆ ರೈಸ್ ಮತ್ತಂದ್ರೆ ರುಮಾಲಿ ರೊಟ್ಟಿ ತೊಗೊಂಬಂದಾರ ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡತ್ತಾರ ಇಲ್ಲಿ ಸಂತೋಷರು ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತಾರ ಇವ ನೋಡಕತ್ತಾನ ಕುತ್ತಿ ಏನ ಶೇಡಿ ಚಂದ ಕುಂದ್ರು ನಿನ್ನ ಲೈಫ್ ನಾನು ಚೇಂಜ್ ಮಾಡಾಕಿದ್ದೀನಿ ಒಂದು ಸ್ವಲ್ಪ ತಗೋಣ ನಿಂದ್ರ ಇಲ್ಲಿ ಇವ್ನ ಲೈಫ್ ಚೇಂಜ್ ಮಾಡ್ತೀನಿ ನಿಂದು ಫಸ್ಟ್ ಮಾಡ್ತೀನಿ ನಿಂದು ಮಾಡಿದ್ಬೇಕು ಅವ್ರಿಬ್ಬರದು ಲೈಫ್ ಚೇಂಜ್ ಮಾಡ್ತೀನಿ ರೀ ನೀನು ತಿಳ್ಕೊಂಡಿರ್ಬೇಕೀಗ ನೀನು ಜರ ನಿಂದ್ರೆ ನಿಮ್ದು ಊಟ ಅಲ್ಲಿ ನಿಮ್ಮ 3 ಮಂದಿದು ಕ್ಲಾಸ್ ಹೆಂಗದ ಇವ ಅಂದ್ರೆ ನೀರು ಹಾಕ್ಲಾಗತ್ತಾನೆ ನೀರಿಗೆ ನೋಡ್ರಿ ಇವ ದಾರು ಹಾಕ್ದಂಗೆ ನೀರು ಹಾಕ್ತಾನೆ ರೀ ಇವ ಏನು 3 ಮಂದಿ ಹರ ನೋಡ್ರಿ ಹಾಂ डोली की चाय वाला डॉली चाय वाला ನೋಡಿ ಊಟ ರೆಡಿ ಆಗ್ಯದ ಬರ್ರಿ ಊಟ ಮಾಡಮ್ರಿ ಉಳ್ಳಾಗಡ್ಡಿ ಹಿಂಗೆ ತಿನ್ಬೇಕೇನು ಯಾಕಂದ್ರೆ ಕಟ್ ಮಾಡಿ ಪ್ಲೇಟ್ನ ಹಾಕ್ತೀನಿ ಹೌದು ಪ್ಲೇಟ್ ರೆಡಿ ಮಾಡಿ ಆಯ್ತು ರೀ ಆಯ್ತು ಬರ್ರಿ ಮಟನ್ ಮಸ್ತ್ ಮಾಡೋಣ ಟೇಸ್ಟಿ ಬರ್ರಿ ಊಟ ಮಾಡಮಿ ಊಟ ಮಾಡಮ್ ಬರ್ರಿ ಚಂದ ಆಗ್ಯದ ಹೆಂಗಾಗ್ಯದ ಏನು ಸುದ್ದಿ ಒಳ್ಕೋತ ಕರ್ಕೋತ ಮಾಡಿ ನೋಡ್ರಿ ನಾ ಅಳ್ಕೊತೆ ಮಾಡಿದ್ ಮುಂದೆ ನನಗೆ ಹಣ್ಣು ಅಳ್ಕೊತ ಮಾಡ್ದೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ ಎಲ್ಲರೂ ಏನು ಮಾಡಬೇಕು ಅವರೇ ಫುಲ್ ಮಟನ್ ತಿನ್ನೋದ ಬಿಸಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಊಟ ಮಾಡಿರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಎಂಡ್ ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಇಟ್ಕೊಂಡು ಬದಕ್ ಬಾಮಿ 4 ದಿನ ಜೀವನ ಅದಾಗ್ತು ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊತಿ ಬ್ಲಾಗಿಗೆ ಎಂಡ್ ಮಾಡಮ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಒಳ್ಳೇದು ಮಾಡಲಿ ಬರೀ ಚಾಪ್ ದಿನ ಮೇ ಬಸ್ ನೋಡಿ